Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಈ ಪಾಠ ಪುಸ್ತಕದಲ್ಲಿ ಕೊನೆಯ ಪದ್ಯ ಅಂದರೆ ಈ ಸಿಲೆಬಸ್ ಪ್ರಕಾರ ಕೊನೆಯ ಪದ್ಯವಾದಂತಹ ಜೀವಕ್ಕೆ ಇಂಧನ 15ನೇ ಪದ್ಯ ಇದನ್ನು ನೋಡಲಿಕ್ಕಿದ್ದೇವೆ. ಕವಿ ಬಸವರಾಜ ವಕ್ಕುಂದ, ಧಾರವಾಡದವರಿವರು. ಅಲ್ಲಿ ಪದವಿ ಪೂರ್ವ ಕಾಲೇಜೊಂದರಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಧುನಿಕ ಕಾಲದ ಬರಹಗಾರರಲ್ಲಿ ಇವರು ಒಬ್ಬರು ಪ್ರಮುಖರು ಕೂಡ. ಪ್ರಸ್ತುತ ಈ ಜೀವಕ್ಕೆ ಇಂಧನ ಎನ್ನುವಂತಹ ಪದ್ಯವನ್ನ ಕೂಸು ಕಂಡ ಕನಸಿನಲ್ಲಿ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಜೀವಕ್ಕೆ ಇಂಧನ ಈ ಪದ್ಯಪಾಠದ ಆಕರ ಕೃತಿ ಕೂಸು ಕಂಡ ಕನಸಿನಲ್ಲಿ ಅಂತ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ನಾವು ಪ್ರತಿ ಸಲ ಪದ್ಯಪಾಠದ ಆಕರ ಕೃತಿ ಹೇಳುವಾಗ ಅಥವಾ ಯಾವುದೇ ಪಾಠದ ಆಕರ ಕೃತಿ ಹೇಳುವಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದೇನು ಅಂತ ಹೇಳಿದ್ರೆ, ಅಲ್ಲಿ ಆಕರ ಕೃತಿ ಏನಿರ್ತದೆ ಆ ಆಕರ ಕೃತಿ ಅದೇ ಕವಿ ಬರೆದದ್ದ ಅಥವಾ ಬೇರೆ ಕೃತಿಯ ಅಂತ ಹೇಳ್ಕೊಂಡ್ಬಿಟ್ಟು. ನೀವು ಇಲ್ಲಿ ಗಮನಿಸ್ಬೋದು, ಕೂಸು ಕಂಡ ಕನಸಿನಲ್ಲಿ ಎನ್ನುವಂಥದ್ದು ಇದು ಇಂಧನ ಗೀತೆ ಹಾಗೂ ರೂಪಕಗಳ ಸಂಕಲನ. ಸಂಗ್ರಹಿಸಿದವರು LN ಮುಕುಂದರಾಜ್. ಅಂದ್ರೆ ಕೂಸು ಕಂಡ ಕನಸಿನಲ್ಲಿ ಕೃತಿ ಏನಿದೆ ಇದನ್ನ ಬರೆದವರು ಬಸವರಾಜ ವಕ್ಕುಂದ ಅವರಲ್ಲ, LN ಮುಕುಂದರಾಜ್ ಅವರು ಸಂಗ್ರಹಿಸಿದಂತ ಒಂದು ಪುಸ್ತಕ. ಅದರಲ್ಲಿ ಬಸವರಾಜ ವಕ್ಕುಂದರವರ ಒಂದು ಹಾಡು ಇದೆ, ಈ ಜೀವಕ್ಕೆ ಇಂಧನ ಹಾಡು ಇದೆ. ಆದ್ದರಿಂದ ಆ ಒಂದು ಕೃತಿಯಿಂದ ಬಸವರಾಜ ವಕ್ಕುಂದ ಅವರು ಬರೆದಿರುವಂತಹ ಈ ಜೀವಕ್ಕೆ ಇಂಧನ ಎನ್ನುವಂತಹ ಗೀತೆಯನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಜೀವಕ್ಕೆ ಇಂಧನ ಬಹುಶಃ ಬಹಳ ಅರ್ಥಗರ್ಭಿತವಾದಂತಹ ಪದ ಇದು. ಮನುಷ್ಯ ಜೀವಿಸಬೇಕಾದ್ರೆ ಇಂಧನ ಬೇಕೇ ಬೇಕು. ಅಂದ್ರೆ ಅವ ಬದುಕಬೇಕಾದ್ರೂ ಬೇಕು, ಅವನು ಉಸಿರಾಡಬೇಕಾದ್ರೂ ನಮ್ಮ ದೇಹದಲ್ಲಿ, ನಮ್ಮ ದೇಹಕ್ಕೂ ಕೂಡ ಶಕ್ತಿ ಎನ್ನುವಂಥದ್ದು ಬೇಕಾಗುತ್ತದೆ. ಆ ಶಕ್ತಿ ಬೇರೆ ಬೇರೆ ಮೂಲಗಳಿಂದ ನಮಗೆ ಸಿಗುತ್ತದೆ. ಅಂದ್ರೆ ಈ ದೇಹಕ್ಕೂ ಒಂದು ಇಂಧನ ಬೇಕು ಅಂತ ಆಯಿತು. ಅದರ ಜೊತೆಗೆ ಈ ಭೂಮಿಯಲ್ಲಿ ಮನುಷ್ಯನಿಗೆ ಬದುಕಬೇಕಾದ್ರೆ ಇಂಧನ ಎನ್ನುವಂಥದ್ದು ಬಹಳ ಮುಖ್ಯ. ಇಂಧನವಿಲ್ಲದೆ ಬದುಕಲಿಕ್ಕಾಗಲ್ಲ. ಬಹುಶಃ ನಾವೊಂದ್ಸಲ ಯೋಚನೆ ಮಾಡಿದ್ರೆ ಸಾಕು. ಈಗ ಪೆಟ್ರೋಲಿಯಂ ಎಲ್ಲ ಮುಗಿದು ಹೋಗಿದೆ ಅಂತ ತಿಳ್ಕೊಳ್ಳಿ. ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಯಾವುದಿಲ್ಲ, ಮುಗಿದು ಹೋಗಿದೆ. ಆಗ ಈ ಭೂಮಿಯ ಪರಿಸ್ಥಿತಿಯನ್ನು ಒಂದು ಸಲ ಕಲ್ಪಿಸಿಕೊಳ್ಳುವ. ವಾಹನಗಳೆಲ್ಲ ನಿಂತಲ್ಲಿ ನಿಂತಿರ್ತವೆ. ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡಲಿಕ್ಕೆ ಅದೆಷ್ಟು ಕಷ್ಟ ಆಗುತ್ತದೆ. ಒಂದು ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕ ಸಾಧನಗಳೇನುಂಟು ಅದೆಲ್ಲ ಸ್ತಬ್ಧವಾಗಿ ಬಿಡ್ತದೆ. ಇದರೊಂದಿಗೆ ಮನುಷ್ಯನ ಜೀವನವೇ ಸ್ತಬ್ಧ ಮತ್ತು ನಿಶ್ಶಬ್ದವಾಗಿ ಬಿಡುತ್ತದೆ. ಯಾವುದೇ ಎಷ್ಟೇ ಕೋಟಿಗಟ್ಟಲೆ ರೂಪಾಯಿಯ ವಾಹನವಾದರೂ ಕೂಡ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಲ್ಲಿಸಿ ಬಿಡಬೇಕು. ಆ ಕಾರಿಗೆ ಲಕ್ಷ ರೂಪಾಯಿ ಇರಲಿ, ಕೋಟಿ ರೂಪಾಯಿ ಇರಲಿ, ಎಲ್ಲೋ ಮೂಲೆಯಲ್ಲಿ ನಿಲ್ಲಿಸಿ ಬಿಡಬೇಕು. ಮತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಹಾರ ಧಾನ್ಯಗಳನ್ನು ಸಾಗಿಸಬೇಕು, ಅದು ಕಷ್ಟ ಆಗುತ್ತದೆ. ಆದ್ದರಿಂದ ಇಂಧನ ಎನ್ನುವಂಥದ್ದು, ಇಂಧನವಿಲ್ಲದೆ ಈ ಜಗತ್ತನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಂಧನ ಬೇರೆ ಬೇರೆ ಮೂಲಗಳಿಂದ ಬರ್ತದೆ. ನಾನು ಪೆಟ್ರೋಲಿಯಂ ಉದಾಹರಣೆ ಕೊಟ್ಟದ್ದಷ್ಟೇ, ಅದು ಬೇರೆ ಬೇರೆ ಮೂಲಗಳಿಂದ ಬರ್ತದೆ. ಆದರೆ ಇಂಧನಗಳಲ್ಲಿ ನಾವು ಎರಡು ಬಗೆಗಳನ್ನು ನೋಡ್ತೇವೆ. ಸಾಮಾನ್ಯವಾಗಿ ಹೈಸ್ಕೂಲ್ಗಳಲ್ಲಿ ಓದಿ ಬಂದಿರ್ತೇವೆ. ಸಂಪನ್ಮೂಲಗಳು ಅಂತ ಕರಿತೇವೆ ನೋಡಿ, ಅದರಲ್ಲಿ ಎರಡು ವಿಧ. ಒಂದು ಮುಗಿದು ಹೋಗುವ ಸಂಪನ್ಮೂಲಗಳು, ಮತ್ತೊಂದು ಮುಗಿದು ಹೋಗದಿರುವ ಸಂಪನ್ಮೂಲಗಳು ಅಂತ. ಈಗ ಈ ಪೆಟ್ರೋಲಿಯಂ ಏನಿದೆ ಅದು ಮುಗಿದು ಹೋಗುವ ಸಂಪನ್ಮೂಲ. ಅದು ಒಂದಲ್ಲ ಒಂದು ದಿವಸ ಮುಗಿತದೆ, ಈ ಭೂಮಿಯಲ್ಲಿಂದ ಮುಗಿದು ಹೋಗುತ್ತದೆ. ಅದೇ ಸೌರಶಕ್ತಿ ಅಂತ ಕರಿತೇವೆ ನೋಡಿ, ಅಥವಾ ಪವನ ಶಕ್ತಿ, ಗಾಳಿಯಿಂದ ಬರುವ ಶಕ್ತಿ, ಸೂರ್ಯನ ಬೆಳಕಿನಿಂದ ಉತ್ಪಾದನೆ ಆಗುವ ಶಕ್ತಿ, ಇದೆಲ್ಲ ಮುಗಿಯದಿರುವಂಥದ್ದು. ಹಾಗೆ ಎರಡು ವಿಧಗಳನ್ನು ಕಾಣಬಹುದು ನಾವು. ಇಲ್ಲಿ ಪ್ರಸ್ತುತ ಈ ಜೀವಕ್ಕೆ ಇಂಧನ ಎನ್ನುವಂಥ ಪದ್ಯವನ್ನು ಕೊಡೋದಕ್ಕೆ ಕಾರಣ
ಈ ಇಂಧನಗಳು ಮುಗಿದು ಹೋದರೆ ಏನೆಲ್ಲ ಸಮಸ್ಯೆಗಳಾಗುತ್ತವೆ, ಅದಕ್ಕೋಸ್ಕರ ಆ ಇಂಧನಗಳು ಮುಗಿಯದಿರುವ ಹಾಗೆ ಇತಿಮಿತಿಯಲ್ಲಿ ಬಳಕೆ ಮಾಡಬೇಕು ಮತ್ತು ಆ ಇಂಧನಗಳಿಗೆ ಪರ್ಯಾಯ ಇನ್ನೊಂದು ಇಂಧನವನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು. ಪೀಠಿಕೆಯನ್ನು ನೋಡುವ ನಾವು. ನೈಸರ್ಗಿಕ ಸಂಪನ್ಮೂಲವಾದ ಇಂಧನವು ನಾಗರಿಕ ಸಮಾಜ ಚಟುವಟಿಕೆಗಳಿಗೆ ಮೂಲಾಧಾರವಾಗಿದೆ. ಮಿತವಾದ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸದೆ ದುರಾಸೆಯಿಂದ ಬಳಸುತ್ತಿರುವುದು ಮಾನವ ಸಮಾಜಕ್ಕೆ ಹಾನಿಕಾರಕ. ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಿಡುವುದು ನಮ್ಮೆಲ್ಲರ ಜವಾಬ್ದಾರಿ. ಪ್ರಕೃತಿ ನೀಡಿರುವ ಪರ್ಯಾಯ ಮಾರ್ಗಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳಿಂದ ಬರುವಂತಹ ಇಂಧನವಿಲ್ಲದೆ ಮನುಷ್ಯನ ಚಟುವಟಿಕೆಗಳೇ ಇಲ್ಲ. ಇವತ್ತು ಮನುಷ್ಯ ಇಷ್ಟೆಲ್ಲ ನಾಗರಿಕನಾಗಿದ್ದಾನಲ್ವಾ, ಆಧುನಿಕತೆ ಬೆಳವಣಿಗೆಯಾಗಿದೆ. ಯಂತ್ರಗಳು, ವಾಹನಗಳು, ನೀರಿನಲ್ಲಿ ಚಲಿಸೋದು, ಗಾಳಿಯಲ್ಲಿ ಹಾರೋದು, ರಸ್ತೆಯಲ್ಲಿ ಹೋಗೋದು, ಎಲ್ಲದಕ್ಕೂ ವಾಹನಗಳು ಯಂತ್ರಗಳು ಬಂದು ಬಿಟ್ಟಿವೆ. ಪ್ರತಿಯೊಂದು ಕೆಲಸವನ್ನು ಮನುಷ್ಯ ಯಂತ್ರದಿಂದ ಮಾಡುತ್ತಾ ಇದ್ದಾನೆ. ಒಂದು ವೇಳೆ ಇಂಧನ ಮುಗಿದು ಹೋದ್ರೆ ಈ ಚಟುವಟಿಕೆ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಅಂದ್ರೆ ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೆ ಮೂಲ ಇಂಧನ. ದೇಹಕ್ಕೆ ಹೇಗೆ ರಕ್ತ ಅವಶ್ಯಕವೋ ಅದೇ ರೀತಿ ಈ ಮನುಷ್ಯನ ಚಟುವಟಿಕೆಗಳಿಗೆ, ಭೂಮಿಯ ಚಟುವಟಿಕೆಗಳಿಗೆ ಇಂಧನ ಎನ್ನುವಂಥದ್ದು ಬಹಳ ಮುಖ್ಯ. ಆದರೆ ಮನುಷ್ಯ ಏನು ಮಾಡಿದಾನಂತೆ, ಇಂತಹ ಇಂಧನಗಳನ್ನು ಯದ್ವಾತದ್ದು ಉಪಯೋಗಿಸಿದ್ದಾನೆ. ಅದನ್ನು ಮಿತವಾಗಿ ಉಪಯೋಗಿಸಬೇಕು, ಇತಿಮಿತಿಯಲ್ಲಿ. ಅತಿಯಾಗಿ ಬಳಕೆ ಮಾಡಿದ್ರೆ ಅದು ಮುಗಿದು ಹೋದರೆ ಏನಾಗಬಹುದು? ದುರಾಸೆಯಿಂದ ಬಳಕೆ ಮಾಡ್ತಾ ಇದ್ದಾನೆ. ಅತಿಯಾಗಿ ಬಳಕೆ ಮಾಡ್ತಾ ಇರುವಂಥದ್ದು, ಅಗತ್ಯ ಇದ್ರೂ ಇಲ್ಲದಿದ್ರೂ ಕೂಡ. ವಿದ್ಯುತ್ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ನಾವು ವಿದ್ಯುತ್ತನ್ನು ಸುಮ್ಮನೆ ಹಗಲು ಹೊತ್ತಿನಲ್ಲೇ ಆದರೂ ಕೂಡ ಲೈಟ್ಗಳು ಉರಿತಾ ಇರ್ತವೆ. ಫ್ಯಾನ್ ಅವಶ್ಯಕತೆ ಇಲ್ಲದಿದ್ರೂ ಕೂಡ ತಿರುಗುತ್ತಾನೆ ಇರ್ತದೆ. ಚಳಿಗಾಲದಲ್ಲೂ ಕೂಡ AC ಹಾಕ್ಕೊಂಡಿರ್ತೇವೆ. ಯಾವ ಸಮಯದಲ್ಲೂ ನಮಗೆ ಅಗತ್ಯ ಎಲ್ಲಿ ಉಂಟು ಅಲ್ಲಿ ಬಳಕೆ ಮಾಡಬೇಕು. ಚಳಿಗಾಲದಲ್ಲಿ AC ಬಳಕೆ ಮಾಡೋದು ಅಗತ್ಯ ಇಲ್ಲ, ಹಾಗೆ ನಮಗೆ ಬದುಕಲಿಕ್ಕೆ ಆಗುತ್ತದೆ. ತುಂಬ ಸೆಕೆ ಆಗುತ್ತಾ ಉಂಟು, ಬಳಕೆ ಮಾಡಬಹುದು. ನಮ್ಮ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್, ಅದರ ಒಳಗಡೆ ಏನೂ ಇಲ್ಲದಿದ್ರೂ ಕೂಡ ಅದರ ಸ್ವಿಚ್ ಅನ್ನು ಆನ್ ಮಾಡಿಟ್ಟಿರ್ತೇವೆ. ಅಗತ್ಯ ಇಲ್ಲದಿದ್ರೂ ಹಗಲು ಹೊತ್ತಿನಲ್ಲಿ ಬಲ್ಬ್ಗಳನ್ನು ಉರಿಸ್ತೇವೆ. TV ನೋಡುವವರಿಲ್ಲದಿದ್ರೂ ಕೂಡ TV ಮಾತ್ರ ಕೆಲಸ ಮಾಡ್ತಾನೆ ಇರ್ತದೆ. ಈ ರೀತಿ ಸುಮ್ಮನೆ ವ್ಯರ್ಥವಾಗಿ ಬಳಕೆ ಮಾಡುವ ಇದರಿಂದೆಲ್ಲ ಇಂಧನಗಳು ಖಾಲಿಯಾಗುತ್ತವೆ ಒಂದಲ್ಲ ಒಂದು ದಿವಸ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಮನುಷ್ಯನ ವರ್ತನೆ ಸಮಾಜಕ್ಕೆ ಹಾನಿಕಾರಕ. ಒಂದು ಮನೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಒಂದು ಕಾರು ಸಾಕಾಗುತ್ತದೆ. ಅವ 3-4 ಕಾರುಗಳನ್ನು ಇಟ್ಟುಕೊಂಡಿರ್ತಾನೆ ಮೋಜು ಮಸ್ತಿಗೋಸ್ಕರ. ಸುಮ್ಮನೆ ಓಡಾಡೋದು. ಕಾರುಗಳು ಯಾಕೆ ಬೇಕು? ನಮ್ಮ ಅಗತ್ಯಗಳಿಗೆ ಓಡಾಡಲಿಕ್ಕೆ ಬೇಕು. ಆದರೆ ಸುಮ್ಮನೆ ಓಡಾಡುವವರು ಇರ್ತಾರೆ. ಅದು ಬೈಕ್ಗಳು ಕೂಡ ಅಷ್ಟೇ, 2 ವೀಲರ್ಗಳು ಕೂಡ ಅಷ್ಟೇ. ಸುಮ್ಮನೆ ಓಡಿಸುವುದು ಏನು, ಒಂದು ನಾವು ಸಾಮಾನ್ಯವಾಗಿ ಹೇಳ್ತೇವೆ ಜಾಲಿ ರೈಡ್ ಅಂತ ಹೇಳ್ಕೊಂಡ್ಬಿಟ್ಟು. ಇದೆಲ್ಲ ವ್ಯರ್ಥ. ಇದರಿಂದ ಇಂಧನಗಳು ಮುಗಿದು ಹೋಗುತ್ತವೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಇಂಧನವನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಈಗ ನಮಗೆ ನಮ್ಮ ಹಿಂದಿನವರು ಉಳಿಸಿಕೊಟ್ಟಿದ್ದಾರಲ್ವಾ, ಈಗ ನಾವು ನಮ್ಮ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಗೆ ಅದನ್ನು ಹಸ್ತಾಂತರಿಸಬೇಕು. ನಾವು ಮುಗಿಸಿಬಿಟ್ರೆ ಮುಂದಿನ ಪೀಳಿಗೆಗೆ ಏನಾಗಬಹುದು ಕಲ್ಪಿಸಿಕೊಳ್ಳಿ. ಇಂಧನ ಮುಗಿದು ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಕತ್ತಲೆಯಲ್ಲಿ ಬದುಕಬೇಕಾಗುತ್ತದೆ, ನರಕ ಯಾತನೆಯಲ್ಲಿ ಬದುಕಬೇಕಾಗುತ್ತದೆ. ಹಾಗಾಗಬೇಕಾ ನಮ್ಮ ಮುಂದಿನ ಪೀಳಿಗೆಯವರು? ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಆದ್ದರಿಂದ ಈ ಇಂಧನಗಳನ್ನು ರಕ್ಷಿಸುವುದು, ಉಳಿಸುವುದು, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ನಮ್ಮ ಜವಾಬ್ದಾರಿ. ಪ್ರಕೃತಿ ನೀಡಿರುವ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬೇಕು. ಇದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬೇಕು. ಈಗ ನಮಗೆ ಓದಲಿಕ್ಕೆ ಇದೆ, ಕೋಣೆ ಕತ್ತಲೆ ಇದೆ, ಬಲ್ಬ್ ಉರಿಸಿಕೊಂಡು ಓದ್ತೇವೆ. ಆ ಬಲ್ಬ್ ಉರಿಸುವ ಬದಲಿಗೆ ಆ ಕೋಣೆಯ ಕಿಟಕಿಗಳನ್ನು ತೆರೆದಿಟ್ರೆ ಸೂರ್ಯನ ಬೆಳಕು ಬರ್ತದಲ್ವೋ? ಆ ವಿದ್ಯುತ್ ದೀಪಗಳನ್ನು ಉರಿಸುವಂಥದ್ದನ್ನು ನಿಲ್ಲಿಸಬಹುದಲ್ವೋ? ಒಂದು ಸಣ್ಣ ಉದಾಹರಣೆ ಅಷ್ಟೇ. ಈ ರೀತಿ ಉಳಿಕೆ ಮಾಡಲಿಕ್ಕೆ ಸಾಧ್ಯವಿದೆ. ವಾಹನಗಳನ್ನು ಅಗತ್ಯವಿದ್ದರೆ ಮಾತ್ರ ಓಡಿಸುವಂಥದ್ದು.
ಈ ರೀತಿ ಎಲ್ಲ ಮಾಡಬೇಕಾಗುತ್ತದೆ. ಇಂತಹ ಮಿತವ್ಯಯ ಮತ್ತು ಪರ್ಯಾಯ ಮಾರ್ಗಗಳು. ಪರ್ಯಾಯ ಏನು ಅಂತ ನಾವು ಮತ್ತೆ ಮುಂದಿನ ಪದ್ಯದಲ್ಲಿ ನೋಡುವ. ಪ್ರತಿಯೊಂದಕ್ಕೊಂದು ಪರ್ಯಾಯ ಅಂತ ಇರ್ತದೆ. ಈಗ ನಾನು ಹೇಳಿದಾಗೆ ವಿದ್ಯುತ್ ದೀಪ ಹಗಲು ಹೊತ್ತಿನ ಬದಲಿಗೆ ಅದಕ್ಕೆ ಪರ್ಯಾಯವಾಗಿ ಸೂರ್ಯನ ಬೆಳಕು, ಸೂರ್ಯನ ಬೆಳಕಿನಲ್ಲಿ ಓದುವಂಥದ್ದು, ಇದು ಪರ್ಯಾಯ. ಹಾಗೆ ಕೆಲವೊಂದು ಇಂಧನಗಳಿಗೆ ಪರ್ಯಾಯ ಇಂಧನಗಳೇ ಇದೆ. ಅದು ಯಾವುದು ಅಂತ ಪದ್ಯದಲ್ಲಿ ನೋಡುವ. ಹೀಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಬೇಕನ್ನುವಂಥದ್ದು ಜೀವಕ್ಕೆ ಇಂಧನ ಈ ಪದ್ಯದ ಆಶಯವಾಗಿರುವಂಥದ್ದು. ಪದ್ಯಕ್ಕೆ ಬರುವ. ಚರಾಚರಗಳಲ್ಲಿ ಜೀವ ಅರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ, ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ, ಉಳ್ಳವರ ಆಶೆಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು, ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿವೆ ಹೀರಿವೆ ಕರುಣೆಯ ಜಲಗಳನ್ನು, ಧನಧನವೆನ್ನುವ ಧನದ ದಾಹಿಗಳು ಮಾರಿಕೊಂಡರು ಭೂಮಿಯನು, ಮಹಲಿನ ಬುಡದಲ್ಲಿ ಬಿರುಕುಗಳೆದ್ದಿವೆ ಕೇಳರು ಮಾರಿಯ ಸದ್ದನು, ಧನವಿದ್ದರೂ ಇಂಧನ ಬೇಕಲ್ಲವೇ ಜೀವಕ್ಕೆ ಪ್ರತಿಕ್ಷಣ ಬದುಕಲು, ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಈ ಭೂಮಿಯನ್ನು, ಜೈವಿಕ ಇಂಧನ ಬಳಸುವುದೊಂದೇ ಭೂಮಿಯ ಉಳಿಸುವ ದಾರಿ, ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಯುವ ದಾರಿ, ಜೈವಿಕ ಇಂಧನ ಜೀವಕ್ಕೆ ಇಂಧನ ಎಂದೂ ಕರಗದ ಮೂಲಧನ, ಬರಡು ಬಂಗಾರ ಹಸಿರು ಹೊನ್ನೆ ಮುಗಿಯದ ದಾರಿಯ ಈ ಪಯಣ. ಚರಾಚರಗಳಲ್ಲಿ ಜೀವ ಅರಳಿಸಿ ಭೂಮಿ ತಿರುಗುತ್ತಿದೆ ಬಯಲೊಳಗೆ. ಇಲ್ಲಿ ಬಯಲು ಅಂತ ಹೇಳಿದ್ರೆ ಆಕಾಶ. ಆಕಾಶ ಅಂದ್ರೇನು? ನಮ್ಮ ಸುತ್ತಮುತ್ತಲಿರುವ ಅವಕಾಶವೇ ಆಕಾಶ. ನಾವು ಸಾಮಾನ್ಯವಾಗಿ ಹೇಳ್ತೇವೆ ಆಕಾಶ ಎಲ್ಲಿದೆ, ಆಕಾಶ ಮೇಲಿದೆ ಅಂತ. ಆಕಾಶ ಮೇಲೆ ಇಲ್ಲ, ಎಲ್ಲ ಕಡೆ ಇದೆ. ನಮ್ಮ ಸುತ್ತಮುತ್ತಲಿರುವಂತಹ ಅವಕಾಶವನ್ನೇ ನಾವು ಆಕಾಶ ಅಂತ ಕರೆಯುವಂಥದ್ದು. ಮೇಲೆ ನೋಡಿದಾಗ ಕಾಣಿಸುವಂಥದ್ದು ಮಾತ್ರ ಆಕಾಶ ಅಲ್ಲ. ಈಗ ಭೂಮಿ ಗ್ರಹ ಇದೆ, ಇದರ ಮೇಲೆ ಆಕಾಶ ಇದೆ, ನೋಡಿದ್ರೆ ಕಾಣುತ್ತದೆ. ಕೆಳಭಾಗದಲ್ಲಿ ಸುತ್ತಮುತ್ತಲು ಏನಿದೆ, ಎಲ್ಲ ಕಡೆ ಇರುವಂಥದ್ದು ಆಕಾಶವೇ. ಇಂತಹ ಬಯಲಿನಲ್ಲಿ ಚರಾಚರ, ಚರ ಕುಡಿಸು ಅಚರ. ಚರ ಅಂದ್ರೆ ಚಲಿಸುವಂಥದ್ದು, ಅಚರ ಅಂದ್ರೆ ಚಲಿಸದೇ ಇರುವಂಥದ್ದು. ಈ ಭೂಮಿಯಲ್ಲಿ ಎರಡು ರೀತಿಯ ಜೀವಿಗಳಿವೆ, ಚಲಿಸುವ ಜೀವಿಗಳು ಮತ್ತು ಚಲಿಸದೇ ಇರುವ ಜೀವಿಗಳು. ಚಲಿಸುವ ಜೀವಿಗಳು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ಈಗ ಮನುಷ್ಯ, ಅವನು ಚಲಿಸ್ತಾನೆ, ಒಂದು ಜೀವಿ, ಅವನು ಚಲಿಸ್ತಾನೆ. ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು, ನೀರಿನಲ್ಲಿರುವ ಮೀನುಗಳು ಎಲ್ಲವೂ ಚಲಿಸುವಂಥದ್ದು. ಇದು ಚರಜೀವಿಗಳು. ಆ ಚರಜೀವಿಗಳು ಅಂದ್ರೆ ಚಲಿಸದೇ ಇರುವಂಥದ್ದು. ಯಾವುದು? ಮರ, ಅದು ಚಲಿಸೋದಿಲ್ಲ, ಹಾಗಂದ್ರೆ ಅದಕ್ಕೆ ಜೀವ ಇದೆ. ಗಿಡ, ಬಳ್ಳಿ, ಅವುಗಳು ಚಲಿಸೋದಿಲ್ಲ, ಅವುಗಳಿಗೆ ಜೀವ ಇದೆ. ಈ ರೀತಿ ಚಲಿಸುವ ಮತ್ತು ಚಲಿಸದಿರುವ ಎರಡು ಪ್ರಕಾರಗಳಲ್ಲಿ ಜೀವವನ್ನು ಸೃಷ್ಟಿಸಿ ಈ ಭೂಮಿ ತಿರುಗುತ್ತಾ ಉಂಟು. ಎಲ್ಲಿ? ನಮ್ಮ ಈ ಆಕಾಶದಲ್ಲಿ. ಭೂಮಿಯಲ್ಲಿ ಮಾತ್ರ ಜೀವಿಗಳಿರುವುದು ಅಂತ ನಾವು ಕಂಡುಕೊಂಡಿದ್ದೇವೆ, ಅಂದ್ರೆ ಈ ಸೌರವ್ಯೂಹದಲ್ಲಿ. ಬೇರೆಲ್ಲೋ ಇದೆಯೋ ಗೊತ್ತಿಲ್ಲ. ನಮ್ಮ ಈ ಸೌರವ್ಯೂಹ, ಸೂರ್ಯನ ಸುತ್ತ ತಿರುಗುವಂತಹ ಗ್ರಹಗಳಲ್ಲಿ ನಮ್ಮ ಈ ಸೂರ್ಯ ಏನಿದ್ದಾನೆ ಅವನ ಸುತ್ತ ತಿರುಗುವ ಭೂಮಿಗಳಲ್ಲಿ ಜೀವಿ ಇರುವಂಥದ್ದು ಭೂಮಿಯಲ್ಲಿ ಮಾತ್ರ. ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ಜೀವಿಗಳಿವೆ. ಉಳಿದವುಗಳಲ್ಲಿ ಯಾಕಿಲ್ಲ? ಯಾಕಿಲ್ಲ ಅಂತ ಹೇಳಿದ್ರೆ ಕೆಲವು ಗ್ರಹಗಳು ಸೂರ್ಯನಿಗೆ ಬಹಳ ಹತ್ತಿರ ಇವೆ, ಅಲ್ಲಿ ಬಿಸಿ ಜಾಸ್ತಿ ಇರ್ತದೆ, ಅಲ್ಲಿ ಜೀವಿಗಳು ಬದುಕಲಿಕ್ಕೆ ಆಗಲ್ಲ. ಇನ್ನು ಕೆಲವು ಗ್ರಹಗಳು ಸೂರ್ಯನಿಂದ ತುಂಬಾ ದೂರ ಇವೆ, ಅಲ್ಲಿ ಅತ್ಯಂತ ಶೀತ ವಾತಾವರಣ ಇರುವುದರಿಂದ ಅಲ್ಲಿಯೂ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಡೆ ಬಿಸಿಯೂ ಅಲ್ಲದ, ಆ ಕಡೆ ತಂಪು ಅಲ್ಲದ ಸರಿಯಾದ ಒಂದು ಪ್ರದೇಶದಲ್ಲಿ ಈ ಭೂಮಿ ಇದೆ, ದೂರದಲ್ಲಿ ಭೂಮಿ ಇದೆ. ಆದ್ದರಿಂದ ಇದರಲ್ಲಿ ಜೀವಿಗಳು ಸೃಷ್ಟಿಯಾಗಿವೆ. ಇಂತಹ ಜೀವಿಗಳನ್ನು ಸೃಷ್ಟಿಸಿ ಪೋಷಿಸುತ್ತಾ ಈ ಭೂಮಿ ನಮ್ಮ ಸೌರವ್ಯೂಹದಲ್ಲಿ ಸೂರ್ಯನ ಸುತ್ತವೂ ತಿರುಗುತ್ತದೆ ಮತ್ತು ತನ್ನ ಸುತ್ತವೂ ತನ್ನ ಅಕ್ಷದಲ್ಲೇ ತಿರುಗುತ್ತದೆ. ಭೂಮಿಗೆ ಎರಡು ಚಲನೆ ಇದೆ, ಕೇಳಿದ್ದೇವೆ ನಾವು. ಒಂದು ಸೂರ್ಯನ ಸುತ್ತ ತಿರುಗುತ್ತದೆ. ಸೂರ್ಯನ ಸುತ್ತ ಒಂದು ಸುತ್ತು ತಿರುಗಲಿಕ್ಕೆ ತಗೊಳ್ಳುವಂತ ಅವಧಿಯನ್ನು ನಾವು 1 ವರ್ಷ ಅಂತ ಕರಿತೇವೆ. ಅದೇ ತನ್ನ ಅಕ್ಷದಲ್ಲೇ ಅದು ತಿರುಗುತ್ತದೆ. ತನ್ನ ಅಕ್ಷದಲ್ಲೇ ತಿರುಗಲಿಕ್ಕೆ ತಗೊಳ್ಳುವಂತ ಅವಧಿಯನ್ನು ನಾವು 1 ದಿನ ಅಂತ ಕರಿತೇವೆ. ಆ ತನ್ನ ಅಕ್ಷದಲ್ಲೇ ತಿರುಗುವುದರಿಂದ ನಮ್ಮ ಭೂಮಿಗೆ ಕತ್ತಲು ಮತ್ತು ಹಗಲಾಗುವಂಥದ್ದು. ಹಾಗೆ ಈ ರೀತಿ ಭೂಮಿ ಸೂರ್ಯನ ಸುತ್ತವೂ ತಿರುಗುತ್ತದೆ, ತನ್ನ ಅಕ್ಷದಲ್ಲೇ ತಿರುಗುತ್ತದೆ. ಈ ರೀತಿ ತಿರುಗುತ್ತಾ ತನ್ನ ಒಂದು ಒಡಲಲ್ಲಿ ಜೀವಿಗಳನ್ನ ಪೋಷಿಸ್ತಾವು ಇದೆ. ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ. ಅದರ ಜೊತೆಗೆ ಈ ಭೂಮಿಯಲ್ಲಿರುವಂತಹ ಈ ಒಡಲು ನಾವು ಮನುಷ್ಯನ ಅಂತ ಕರೆಯುವ.
ಈ ಮನುಷ್ಯ ಉಸಿರಾಡುತ್ತಾನೆ. ಉಸಿರಾಡುವಂತಹ ಈ ಮನುಷ್ಯ ಎಂಬ ಜೀವಿಯ ಒಳಗಡೆ ಬೆಂಕಿ, ನೀರು, ಗಾಳಿ ಸೇರಿವೆ. ಅಂದ್ರೆ ಪ್ರಕೃತಿ, ನಾವು ಹೇಳುತ್ತೇವೆ ಪ್ರಕೃತಿ ಯಾವುದರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ ಅಂತ. 5 ಅಂಶಗಳು, ಪಂಚಭೂತಗಳು ಅಂದ್ರೆ 5 ಅಂಶಗಳಿಂದಾಗಿದೆ. ಯಾವುದು? ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ. ಈ 5 ಪಂಚಭೂತಗಳಿಂದ ಆಗಿರುವಂಥದ್ದು. ಈ ದೇಹವೂ ಪಂಚಭೂತಗಳಿಂದ ಆಗಿರುವಂಥದ್ದು. ಈ ದೇಹದಲ್ಲೂ ಗಾಳಿ ಇದೆ, ಗಾಳಿ ಇದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಈ ದೇಹದಲ್ಲೂ ಒಂದು ಬೆಂಕಿ ಇದೆ, ಅಂದ್ರೆ ಈ ದೇಹದಲ್ಲಿ ಶಾಖ ಇದೆಯಲ್ವಾ, ಬಿಸಿ ಇದೆಯಲ್ವಾ. ಈ ದೇಹದಲ್ಲೂ ನೀರಿನ ಇದೆ, ನೀರಿನ ಅಂಶ ಇರಲೇಬೇಕಾಗುತ್ತದೆ. ಹಾಗೆ ಈ ದೇಹದೊಳಗಡೆಯೂ ಅವಕಾಶವೆಂಬ ಆಕಾಶ ಇದೆ, ಈ ದೇಹವೆಂಬ ಭೂಮಿಯೂ ಇದೆ. ಪಂಚಭೂತಗಳಿಂದ ಈ ದೇಹವಾಗಿರುವಂಥದ್ದು. ಇಂತಹ ಜೀವಿಗಳ, ಈ ರೀತಿ ಜೀವಿಗಳಾಗಿರುವಂಥದ್ದು, ಇಂತಹ ಉಸಿರಾಡುವ ಜೀವಿಗಳನ್ನು ಸೇರಿಸಿಕೊಂಡು ಭೂಮಿ ತಿರುಗುತ್ತಾ ಉಂಟು. ತನ್ನಲ್ಲಿರುವ ಜೀವಿಗಳನ್ನು ಪೋಷಿಸ್ತಾ ತಿರುಗುತ್ತಾ ಉಂಟು. ಉಳ್ಳವರ ಆಶೆಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು. ಆದ್ರೆ ಇದು ಆ ವಿಚಾರ ಆಯಿತು. ಭೂಮಿ ಎಲ್ಲರನ್ನ ಸಲಹುತ್ತಾ ಉಂಟು, ಪೋಷಿಸ್ತಾ ಉಂಟು, ಅದು ಆ ವಿಚಾರ ಆಯಿತು. ಈಗ ಮನುಷ್ಯನ ವಿಚಾರಕ್ಕೆ ಬರುವುದಿದ್ರೆ, ಈ ಭೂಮಿಯಲ್ಲಿ, ಈ ಭೂಮಿ ಮನುಷ್ಯನಿಗೊಬ್ಬನಿಗೆ ಮೀಸಲಾಗಿರುವಂಥದ್ದಲ್ಲ. ಈ ಭೂಮಿಯಲ್ಲಿರುವ ಸಕಲ ಚರಾಚರ ಜೀವರಾಶಿಗಳು, ಅದೆಷ್ಟು ಕೋಟಿ ಸಂಖ್ಯೆಯ ಜಾತಿಯ ಜೀವಿಗಳು ಇದೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಈ ಭೂಮಿಯಲ್ಲಿ. ಆದ್ರೆ ಈ ಭೂಮಿ ಆ ಎಲ್ಲರಿಗೂ ಸೇರಿರುವಂಥದ್ದು. ಆದ್ರೆ ಮನುಷ್ಯ ಏನು ಮಾಡಿದ್ದಾನೆ? ಈ ಭೂಮಿ ಇರುವುದೇ ನನಗೋಸ್ಕರ, ಈ ಭೂಮಿ ಸೃಷ್ಟಿಯಾಗಿರುವುದೇ ನನ್ನ ಸುಖಕ್ಕೋಸ್ಕರ ಅನ್ನುವಂಥ ರೀತಿಯಲ್ಲಿ ತಿಳ್ಕೊಂಡು ಬಿಟ್ಟಿದ್ದಾನೆ. ಆದ್ರೆ ಇದು ತಪ್ಪು. ಈ ಮನುಷ್ಯನ ಈ ಆಲೋಚನೆ ಏನಿದೆ, ಅದರಲ್ಲೂ ಉಳ್ಳವರು ಅಂದ್ರೆ ಶ್ರೀಮಂತರು, ಮತ್ತಷ್ಟು ಬೇಕು ಅನ್ನುವಂತಹ ಶ್ರೀಮಂತರು ಯಾರಿದ್ದಾರೆ, ಅವರ ಆಶೆಯ ಬೆಂಕಿ ಗಾಳಿಗಳು, ಅವರ ಆಶೆಯ ಬೆಂಕಿ ಗಾಳಿಗಳು ಅಂದ್ರೆ ಒಂದು ರೀತಿಯ ದುರಾಸೆ, ಅತಿಯಾಸೆ. ಅದೊಂದು, ಈ ದುರಾಸೆ ಅತಿಯಾಸೆ ಎಲ್ಲ ಬೆಂಕಿ ಇದ್ದ ಹಾಗೆ, ಅದು ಬೇರೆಯವರನ್ನು ಸುಡುತ್ತದೆ, ನಮ್ಮನ್ನು ಸುಡುತ್ತದೆ. ಆ ರೀತಿ ಈ ಶ್ರೀಮಂತರ ಅತಿಯಾಸೆ ದುರಾಸೆಗಳೆಲ್ಲ ಏನೆಲ್ಲ ಇವೆ, ಅದು ಈ ಜೀವದ ಸೆಲೆಗಳನ್ನ ಸುಡುತ್ತಾ ಉಂಟು. ಜೀವಿಗಳಿಗೆ ಮೂಲಾಧಾರ ಏನಿದೆ ಈ ಪ್ರಕೃತಿ, ಅದನ್ನ ನಾಶ ಮಾಡುತ್ತಾ ಉಂಟು. ಅಂದ್ರೆ ಈ ಜೀವಿಗಳು ಬದುಕಲಿಕ್ಕೆ ಏನೆಲ್ಲ ಕಾರಣ ಆಗಿದೆ, ಅದನ್ನೆಲ್ಲ ಶ್ರೀಮಂತರ ಆಸೆಗಳು ನಾಶಗೊಳಿಸ್ತಾ ಇವೆ. ಶ್ರೀಮಂತರು ಬೇಕಾಬಿಟ್ಟಿಯಾಗಿ ಬದುಕ್ತಾ ಇದ್ದಾರೆ. ಎಲ್ಲವೂ ಬೇಕು. ಈಗ ಪ್ರಕೃತಿ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಎಲ್ಲ ಆಗುವಂಥದ್ದು ಬಡವರಿಂದ ಅಲ್ಲ, ಅದು ಶ್ರೀಮಂತರಿಂದಲೇ ಹೆಚ್ಚಾಗಿ. AC ಉಪಯೋಗಿಸುವವರು, ಫ್ರಿಡ್ಜ್ ಅನ್ನ ಉಪಯೋಗಿಸುವವರು, ವಾಹನಗಳನ್ನು ಅತಿಯಾಗಿ ಬಳಕೆ ಮಾಡುವವರು ಯಾರು? ಎಲ್ಲ ಶ್ರೀಮಂತರೇ. ಕಾಡನ್ನ ಕಡಿದು ಅಥವಾ ಕೃಷಿ ಭೂಮಿಯನ್ನ ನಾಶ ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವವರು ಯಾರು? ಶ್ರೀಮಂತರು. ಅವರ ಈ ರೀತಿಯಾದಂಥ ಎಲ್ಲ ಕೆಲಸಗಳು ಇಲ್ಲಿರುವ ಜೀವಿಗಳನ್ನು ನಾಶ ಮಾಡುತ್ತಾ ಉಂಟು. ಬತ್ತಿ ಬರಡಾಗಿ ಒಣಗು ಹೋಗುತ್ತಿವೆ ಹೀರಿವೆ ಕರುಣೆಯ ಜಲಗಳು. ಇವರ ಈ ದುರಾಸೆಯಿಂದಾಗಿ ಇಲ್ಲಿರುವಂಥದ್ದು ಎಲ್ಲ ಸಂಪತ್ತು ಏನುಂಟು ಅದು ಬತ್ತಿ ಬರಡಾಗಿ ಒಣಗಿ ಹೋಗುತ್ತಾ ಉಂಟು ಅತಿಯಾದ ಬಳಕೆಯಿಂದ. ಈಗ ಶ್ರೀಮಂತರು ಏನು ಮಾಡ್ತಾರೆ ನೋಡಿ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ. ಗಣಿಗಾರಿಕೆ ಮಾಡೋದು ಅಂತ. ಗಣಿಗಾರಿಕೆ ಮಾಡುವಾಗ ಏನು ಮಾಡ್ತಾರೆ? ಗಣಿಗಾರಿಕೆ ಯಾರು ಬಡವರು ಮಾಡ್ತಾರ? ಇಲ್ಲ, ಶ್ರೀಮಂತರೇ, ದುರಾಸೆಯ ಶ್ರೀಮಂತರು. ಏನು ಮಾಡ್ತಾರೆ? ಗಣಿಗಾರಿಕೆ ಮಾಡುವಾಗ ಆ ಪ್ರದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಅಲ್ಲಿ ಪ್ರಕೃತಿ ಮಾಲಿನ್ಯ ಸಂಭವಿಸ್ತದೆ. ಅದೆಷ್ಟು ನೀರು ತುಂಬಿರುವಂತಹ ಪ್ರದೇಶಗಳಿಗೆ ಅವರು ಮಣ್ಣು ತುಂಬಿಸ್ತಾರೆ. ಅದೆಷ್ಟು ಗಿಡ ಮರಗಳನ್ನು ನಾಶ ಮಾಡುತ್ತಾರೆ. ಅದೆಷ್ಟು ಗಾಳಿ ಬೀಸುವುದನ್ನು ತಡೆಯುವಂತಹ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡುತ್ತಾರೆ. ಇಂತಹ ಶ್ರೀಮಂತರ ಆಸೆಗಳಿಂದ ಇಂಥದ್ದೆಲ್ಲ ಬತ್ತಿ ಬರಡಾಗಿ ಹೋಗುತ್ತಾ ಉಂಟು, ಒಣಗಿ ಹೋಗುತ್ತಾ ಉಂಟು. ಅದು ಹೀರಿವೆ ಕರುಣೆಯ ಜಲಗಳನ್ನು. ಈ ಭೂಮಿ ಜೀವಿಗಳ ಬದುಕೋದಿಕ್ಕೆ ಕರುಣೆಯಿಂದ ಕೊಟ್ಟಂತಹ ಎಲ್ಲ ಅಂಶಗಳು ಏನೆಲ್ಲ ಉಂಟು, ಇದೆಲ್ಲ ಭೂಮಿ ಕೊಟ್ಟ ಒಂದು ರೀತಿಯ ಪ್ರಕೃತಿ ಕೊಟ್ಟ ಭಿಕ್ಷೆ ನಮಗೆ. ಇಲ್ಲಿರುವಂತಹ ಇಂಧನ, ಇಲ್ಲಿರುವಂತಹ ಆಹಾರಗಳು, ಇಲ್ಲಿರುವಂತಹ ಬೇರೆ ಬೇರೆ ಜೀವಿಗಳು, ಇದು ಪ್ರಕೃತಿ ಕರುಣೆಯಿಂದ ಕೊಟ್ಟಿರುವಂಥದ್ದು ನಮಗೆ. ಆದರೆ ಮನುಷ್ಯನ ದುರಾಸೆ, ಮನುಷ್ಯನ ಅತಿ ಆಸೆ, ಶ್ರೀಮಂತರ ದುರಾಸೆ ಇದೆಲ್ಲವನ್ನ ನಾಶ ಮಾಡುತ್ತಾ ಉಂಟು, ಇದೆಲ್ಲವನ್ನ ಹಾಳು ಮಾಡುತ್ತಾ ಉಂಟು. ಧನಧನವೆನ್ನುವ ಧನದ ದಾಹಿಗಳು ಮಾರಿಕೊಂಡರು ಭೂಮಿಯನ್ನು.
ಇಲ್ಲಿ ಮನುಷ್ಯನ ದುರಾಸೆಯನ್ನ ಹೇಳ್ತಾ ಹೋಗ್ತಾರೆ. ಧನ 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 ಅಂದ್ರೆ ಹಣ, ಸಂಪತ್ತು, ಬೇರೆ ಬೇರೆ ಅರ್ಥಗಳನ್ನ ಕೊಡ್ತದೆ. ಈ ಸಂಪತ್ತಿನ ಆಸೆ, ಹಣದ ಆಸೆಯಿಂದ ಕೂಡಿರುವಂತಹ ಧನದ ದಾಹಿಗಳು. ಪ್ರತಿಯೊಬ್ಬರಿಗೂ ಹಣ ಬೇಕು, ಸಂಪತ್ತು ಬೇಕು ಅಂತ ಇರ್ತದೆ. ಆದ್ರೆ ಕೆಲವರಿಗೆ ಅತಿಯಾದ ಆಸೆ ಇರ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಸಿಕ್ಕಿದಷ್ಟು ಸಾಲದು ಅಂತ. ನನ್ನ ಹತ್ರ 100 ರೂಪಾಯಿ ಇದ್ರೆ 1,000 ಬೇಕು, 1,000 ಇದ್ರೆ 10,000 ಬೇಕು, 10,000 ಇದ್ರೆ 1,00,000 ಬೇಕು ಅನ್ನುವಂತ ಮನಸ್ಥಿತಿ. ಇವರನ್ನೆಲ್ಲ ಧನದಾಹಿಗಳು ಅಂತ ಕರೀತಾರೆ. ನಮ್ಮಲ್ಲಿ ಅಧಿಕಾರದಾಹಿಗಳು ಅಂತ ಇರ್ತಾರೆ ನೋಡಿ, ರಾಜಕಾರಣಿಗಳು ಹೆಚ್ಚಾಗಿ ಹಾಗೆ ಇರ್ತಾರೆ. ಅಧಿಕಾರದಲ್ಲಿ ಇರಬೇಕು ಯಾವತ್ತು ಅಂತ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಹಾಗೆ ಧನದಾಹಿಗಳು ಅಂತ ಇರ್ತಾರೆ. ಅವರು ಹಣಕ್ಕೋಸ್ಕರ ಏನು ಮಾಡ್ಲಿಕ್ಕೂ ತಯಾರಿ ಇರ್ತಾರೆ. ಅಂದ್ರೆ ಕೆಲವರು ಕೊಲೆ, ದರೋಡೆ ಅದು ಇದು ಮಾಡ್ತಾರೆ, ಅದು ಬೇರೆ ವಿಚಾರ. ಇನ್ನು ಕೆಲವರು ಹಣದ ಆಸೆಗೋಸ್ಕರ ಪ್ರಕೃತಿಯನ್ನು ನಾಶ ಮಾಡುತ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ಹಣದ ಆಸೆಗೋಸ್ಕರ ಕೆಲವರು ಭೂಮಿಯನ್ನ ಮಾರಿಕೊಳ್ಳುತ್ತಾರೆ. ಫಲವತ್ತಾದಂತಹ ಕೃಷಿ ಭೂಮಿಗಳೇನಿರ್ತವೆ, ಹಣದ ಆಸೆಗೋಸ್ಕರ ಅದನ್ನು ಮಾರ್ತಾರೆ. ಕೆಲವರು ದುಡಿಲಿಕ್ಕಾಗಲ್ಲ, ಕೃಷಿ ಮಾಡಿದ್ರೆ ಎಷ್ಟು ಹಣ ಬರ್ತದೆ, ಅದರಿಂದ ಏನು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದಿಢೀರ್ ಶ್ರೀಮಂತರಾಗಬೇಕು, ಎಲ್ಲೋ ಪಟ್ಟಣದಲ್ಲಿ ಮನೆ ಕಟ್ಟಿಕೊಂಡು ಸುಖವಾಗಿ ಬದುಕುವಂತವರಾಗಬೇಕು, ಈ ರೀತಿ ಇರುವವರು ಇರ್ತಾರೆ. ಅಂಥವರು ಭೂಮಿಯನ್ನ ಮಾರಿಕೊಳ್ಳುತ್ತಾರೆ. ಆದ್ರೆ ಇಂತಹ ಭೂಮಿಯನ್ನ ಮಾರಿಕೊಂಡ ಮೇಲೆ ಅದರಲ್ಲಿ ಅದನ್ನು ತೆಗೆದುಕೊಂಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ತಾರೆ. ಕೆಲವೊಂದು ನಗರಗಳನ್ನು ನೋಡಿ, ಎಷ್ಟಹ ಕಟ್ಟಡಗಳು, ಒಂದರ ಮೇಲೊಂದು, ಎಷ್ಟರ ತನಕ 50 ಮಹಡಿ, 100 ಮಹಡಿ, 100 ಮಾಳಿಗೆಗಳ ತನಕ ಹೋಗುವಂಥದ್ದು. ಜಗತ್ತಿನಲ್ಲಿ ಅದರ ಮೇಲೆ ಸ್ಪರ್ಧೆ ನಡೀತಾ ಉಂಟು, ಯಾರು ಅತಿ ಹೆಚ್ಚು ಎತ್ತರದ ಕಟ್ಟಡಗಳನ್ನು ಕಟ್ಟುವುದು ಅಂತ. ಅಷ್ಟಷ್ಟು ಎತ್ತರದ ಕಟ್ಟಡಗಳನ್ನು ಕಟ್ಟುವಾಗ ಆ ಪ್ರದೇಶದಲ್ಲಿ ಭೂಮಿಯ ಮೇಲೆ ಎಷ್ಟು ಭಾರ ಬೀಳಬಹುದು ನೋಡಿ. ನಮ್ಗೆ ಗೊತ್ತಿದೆ, ಭೂಮಿಯ ಒಳಗಡೆ ಇರುವ ಪದರಗಳಲ್ಲಿ ಅಸಮತೋಲನ ಉಂಟಾದಾಗ ಅದು ಕಂಪಿಸ್ತದೆ. ಅದು ನಾವು ಭೂಕಂಪ ಅಂತ ಕರೀತೇವೆ. ಒಳಗಡೆ ಭೂಮಿ ಪದರ ಆಗಿರುವಾಗ ಅಲ್ಲಿ ಅಸಮತೋಲನ ಆಗತ್ತೆ, ಅದು ಕಂಪಿಸ್ತದೆ, ಭೂಕಂಪನ. ಈ ರೀತಿ ಕಟ್ಟಡಗಳನ್ನು ಒಂದೊಂದು ಕಡೆಯಲ್ಲಿ ದೊಡ್ಡದಾಗಿ ಕಟ್ಟುವುದರಿಂದ ಆ ಭಾಗ ಏನಾಗುತ್ತೆ ಅಂದ್ರೆ ಹೇಳಿದ್ರೆ, ಅಲ್ಲಿ ಸಮತೋಲನ ತಪ್ಪಿ ಹೋಗುತ್ತದೆ. ಈ ಕಟ್ಟಡಗಳು, ಇಷ್ಟೆಲ್ಲ ಕಟ್ಟಡಗಳು ಕಟ್ಟಿದ್ರಲ್ವೋ, ಅದರ ಅಡಿಭಾಗದಲ್ಲಿ ಮಾರಿ ಬಂದು ಕೂತ್ಕೊಂಡು ಬಿಟ್ಟಿದೆ, ಅಲ್ಲಿ ಬಿರುಕುಗಳಿದ್ದಿವೆ. ಅಂದ್ರೆ ಇವರ ಈ ರೀತಿಯ ಅಭಿವೃದ್ಧಿ ಕೆಲಸದ ಜೊತೆಗೆ ಇವರ ಸಾವು ಬಂದಿದೆ. ಕೆಲವೊಂದ್ಸಲ ನಮಗೆ ಗೊತ್ತಿಲ್ಲದ ಹಾಗೆ ಒಳ್ಳೆಯದಕ್ಕೋಸ್ಕರ ಮಾಡುವ ಕೆಲಸ, ಅಂದ್ರೆ ನಾವು ಒಳ್ಳೆಯದು ಅಂತ ಅಂದುಕೊಂಡು ಮಾಡುವ ಕೆಲಸ ಕೆಟ್ಟದ್ದನ್ನು ಜೊತೆಗೆ ತರ್ತದೆ. ಈಗ ನಾವು ಯಾವುದೋ ಒಂದು ತರಕಾರಿಗೆ ಕೀಟಗಳು ಬಾಧೆ ಉಂಟು ಅಂತ ಹೇಳ್ಕೊಂಡ್ಬಿಟ್ಟು ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡ್ತೇವೆ, ವಿಷವನ್ನ ಸಿಂಪಡಣೆ ಮಾಡ್ತೇವೆ, ಅವುಗಳು ಸಾಯಬೇಕು ಅಂತ. ಕ್ರಿಮಿಗಳು ಸಾಯ್ತವೆ, ತರಕಾರಿ ಒಳ್ಳೆಯದಾಗಿ ಬೆಳೀತದೆ. ಆದ್ರೆ ಅದೇ ತರಕಾರಿಯನ್ನು ನಾವು ಸೇವಿಸ್ತೇವೆ. ನಾವು ಬಿಟ್ಟಂತಹ ಕ್ರಿಮಿನಾಶಕ ಅಥವಾ ವಿಷ ಏನಿದೆ ಆ ತರಕಾರಿಯ ಜೊತೆಗೆ ಮತ್ತೆ ನಮ್ಮ ದೇಹಕ್ಕೆ ಬರ್ತದೆ. ಈ ಮೂಲಕ ನಮ್ಮ ತೊಂದರೆಯನ್ನು, ನಮ್ಮ ಸಾವನ್ನು ನಾವೇ ತಂದುಕೊಳ್ಳುತ್ತೇವೆ. ಅದೇ ರೀತಿ ಈ ಭೂಮಿಯನ್ನ ದುರಾಸೆಗೆ ಮಾರ್ಕೊಂಡಂತ ಜನಗಳಲ್ಲಿ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಅವರಿಗೆ ಗೊತ್ತಿಲ್ಲ ಅದರ ಆ ಕಟ್ಟಡದ ಅಡಿಭಾಗದಲ್ಲಿ ಇವರ ಸಾವು ಇದೆ ಅಂತ. ಅಲ್ಲಿ ಬಿರುಕುಗಳಿದ್ದಿವೆ. ಕೇಳರು ಮಾರಿಯ ಸದ್ದನು, ಅವರಿಗೆ ಗೊತ್ತಿಲ್ಲ ತಮ್ಮ ಸಾವು ಅವರ ಬೆನ್ನ ಹಿಂದೆ ಬರ್ತಾ ಉಂಟು ಅಂತ ಗೊತ್ತಿಲ್ಲ. ಅಷ್ಟೊಂದು ಪ್ರಕೃತಿ ವಿನಾಶವಾಗಿದೆ. ಪ್ರಕೃತಿ ನಾಶವಾದ್ರೆ ಮನುಷ್ಯ ಉಳಿಲಿಕ್ಕೆ ಸಾಧ್ಯವಿಲ್ಲ. ಈ ಭೂಮಿಯಲ್ಲಿ ಮನುಷ್ಯ ಯಾಕೆ ಇದ್ದಾನೆ ಅಥವಾ ಜೀವಿಗಳು ಯಾಕಿದ್ದಾವೆ ಅಂತ ಹೇಳಿದ್ರೆ ಕಾರಣ, ಅದಕ್ಕೆ ಇಲ್ಲಿಯ ಪ್ರಕೃತಿ ಕಾರಣ. ಒಂದು ವೇಳೆ ಈ ರೀತಿಯ ಪ್ರಕೃತಿ ಇಲ್ಲದಿದ್ರೆ ಭೂಮಿಯಲ್ಲೂ ಜೀವಿಗಳು ಇರ್ತಾ ಇರಲಿಲ್ಲ. ಅಂತಹ ಪ್ರಕೃತಿಯನ್ನ ಮನುಷ್ಯ ನಾಶ ಮಾಡಿದ್ರೆ ಅವನು ಬದುಕಲಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗ್ಲೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಮನುಷ್ಯ ಈ ಅವನಿಗೆ ಗೊತ್ತಿಲ್ಲದೆ ಅವನ ಅಭಿವೃದ್ಧಿ ಅನ್ನುವಂತಹ ಹೆಸರಿನಲ್ಲಿ ಪ್ರಕೃತಿ ನಾಶ ಮಾಡುತ್ತಾ ಇದ್ದಾನೆ. ಆ ಪ್ರಕೃತಿ ನಾಶದಿಂದಾಗಿ ತನ್ನ ನಾಶವನ್ನು ಅವನು ತಂದುಕೊಳ್ಳುತ್ತಾ ಇದ್ದಾನೆ. ಧನವಿದ್ದರೂ ಇಂಧನ ಬೇಕಲ್ಲವೇ ಜೀವಕ್ಕೆ ಪ್ರತಿಕ್ಷಣ ಬದುಕಲು? ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಈ ಭೂಮಿಯನ್ನು. ಸರಿ, ಮನುಷ್ಯ ಇದ್ದಬದ್ದ ಆಸ್ತಿಯನ್ನು ಮಾರಿ ಹಾಗೂ ಹೀಗೂ ಹೇಗೂ ಹಣ ಸಂಪಾದನೆ ಮಾಡಿದ ಅಂತ ಇಟ್ಟುಕೊಳ್ಳಿ. ಬೇಕಾದಷ್ಟು ಹಣ ಉಂಟು ಅವನ ಹತ್ರ. ಆದ್ರೆ ಹಣ ಇದ್ರೆ ಸಾಕ?
ಬದುಕಲಿಕ್ಕೆ ಇಂಧನ ಬೇಕಲ್ವಾ? ಈಗ ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಹಣ ಇರಬಹುದು, ನಾವೆಲ್ಲೋ ಹುಡ್ಕೊಂಡು ಹೋಗ್ತೇವೆ ಪೆಟ್ರೋಲ್ ಬೇಕು ಅಂತ, ಪೆಟ್ರೋಲೇ ಸಿಗಲ್ಲ. ಹಣ ಇದ್ದು ಏನು ಮಾಡೋದು? ಹಣವನ್ನ ವಾಹನದ ಟ್ಯಾಂಕಿನ ಒಳಗಡೆ ತುಂಬಿಸ್ಲಿಕ್ಕಾಗತ್ತದ? ಅದರಿಂದ ಗಾಡಿಯನ್ನ ಓಡಿಸ್ಲಿಕ್ಕಾಗತ್ತದ? ಸಾಧ್ಯವಿಲ್ಲ. ಆದ್ದರಿಂದ ಹಣಕ್ಕಿಂತ ಇಂಧನ ಮುಖ್ಯ. ಹಣ ಇವತ್ತು ಬರಬಹುದು, ನಾಳೆ ಹೋಗಬಹುದು, ಹೋದ ಹಣ ಮತ್ತೆ ಬರಬಹುದು. ಆದರೆ ಒಂದು ಸಲ ಮುಗಿದು ಹೋದ ಇಂಧನ ಮತ್ತೆ ಬರುವುದಿಲ್ಲ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಈಗ ಪೆಟ್ರೋಲಿಯಂ ಏನಾದ್ರೂ ಮುಗಿದು ಹೋಯಿತು ಅಂತ ಹೇಳಿದ್ರೆ ಅದು ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಖಂಡಿತವಾಗ್ಲು. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಧನವಿದ್ದರೂ ಇಂಧನ ಬೇಕಲ್ಲವೇ? ಹಣ ಇದ್ರೆ ಸಾಕ? ಬದುಕೋದಿಕ್ಕೆ ಇಂಧನ ಬೇಡವಾ? ಜೀವಕ್ಕೆ ಪ್ರತಿಕ್ಷಣ ಬದುಕಲು ಈ ಭೂಮಿಯಲ್ಲಿ ಮನುಷ್ಯನಿಗೆ ಬದುಕೋದಿಕ್ಕೆ ಇಂಧನ ಬೇಡವಾ? ಇಂಧನವಿಲ್ಲದೆ ಯಾವ ಕೆಲಸ ಆಗುತ್ತದೆ? ಪ್ರತಿಯೊಂದು ಕೆಲಸವೂ ಇಂಧನದಿಂದಲೇ ಆಗುವಂಥದ್ದು. ಅಂದ್ರೆ ಮನುಷ್ಯನ ಕೆಲಸ ಯಂತ್ರದಿಂದ ಆಗುವುದು, ಯಂತ್ರಗಳಿಗೆ ಇಂಧನ ಬೇಕಾಗಿದೆ. ಮನುಷ್ಯ ಬದುಕಲಿಕ್ಕೆ ಇಂಧನ ಬೇಕೇ ಬೇಕು. ಅದಕ್ಕೋಸ್ಕರ ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಈ ಭೂಮಿಯನ್ನು. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಜೈವಿಕ ಬೆಳೆಗಳನ್ನ ಬೆಳಿಬೇಕು, ಭೂಮಿಯನ್ನ ಕಾಯಬೇಕು. ಈ ಜೈವಿಕ ಬೆಳೆಗಳನ್ನ ಯಾಕೆ ಬೆಳಿಬೇಕು? ಅದೇ ಈ ಇಂಧನಗಳಿವೆಯಲ್ಲ, ಇಂಧನಗಳಿಗೆ ಪರ್ಯಾಯ ಇಂಧನಗಳನ್ನ ನಾವು ಬಳಕೆ ಮಾಡಬೇಕಾಗಿದೆ. ಜೈವಿಕ ಬೆಳೆಗಳನ್ನು ಬೆಳೆಸುವುದರಿಂದ ಆ ಜೈವಿಕ ಬೆಳೆಗಳಿಂದ ಭೂಮಿಗೂ ರಕ್ಷಣೆ ದೊರಕ್ತದೆ ಮತ್ತು ಅವುಗಳಿಂದ ಇಂಧನ ತಯಾರಿಸಲಿಕ್ಕೂ ಆಗುತ್ತದೆ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳಿಂದ ತಯಾರಿಸಿದ ಇಂಧನವನ್ನ ನಾವು ಜೈವಿಕ ಇಂಧನ ಅಂತ ಕರಿತೇವೆ. ಈ ಉದಾಹರಣೆಗೆ ಕೆಲವು ಮನೆಗಳಲ್ಲಿ, ಹಳ್ಳಿಗಳಲ್ಲೆಲ್ಲ ಗೋಬರ್ ಗ್ಯಾಸ್ ಅಂತ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆ ಗೋಬರ್ ಗ್ಯಾಸ್ ಅದು ಜೈವಿಕ ಇಂಧನ. ಪ್ರಾಣಿಜನ್ಯ, ದನಗಳ ಸೆಗಣಿಯಿಂದ ತಯಾರು ಮಾಡುವಂಥದ್ದು. ಅದೇ ರೀತಿ ಬೇರೆ ಬೇರೆ ವಸ್ತುಗಳಿಂದ, ಪ್ರಾಣಿಗಳ ಕೊಬ್ಬುಗಳಿಂದ ತಯಾರು ಮಾಡಲಿಕ್ಕಾಗುತ್ತದೆ. ಅಥವಾ ಕಬ್ಬು, ಕೆಲವೊಂದು ಮರಗಳ ಬೀಜಗಳು, ಹೊಂಗೆ ಬೀಜ, ಜತ್ರೋಪ ಬೀಜ, ಇವುಗಳಿಂದೆಲ್ಲ ಎಣ್ಣೆಗಳನ್ನು ತಯಾರು ಮಾಡಲಿಕ್ಕಾಗುತ್ತದೆ. ಇದನ್ನು ಇಂಧನವಾಗಿ ಬಳಕೆ ಮಾಡಲಿಕ್ಕಾಗುತ್ತದೆ. ನಾವು ಎಥೆನಾಲ್ ಅಂತ ಕೇಳಿದ್ದೇವೆ, ಬಯೋಡೀಸೆಲ್ ಅಂತ ಕೇಳಿರ್ತೇವೆ, ಬಯೋಗ್ಯಾಸ್. ಈಗ ಅದೇ ಗೋಬರ್ ಗ್ಯಾಸ್ ಏನು ಹೇಳಿದ್ರೆ ಅದು ಬಯೋಗ್ಯಾಸ್. ಬಯೋಡೀಸೆಲ್ ಅಂತ ಹೇಳಿದ್ರೆ ಅದು ಎಣ್ಣೆಗಳಿಂದ, ಕೆಲವೊಂದು ಎಣ್ಣೆಗಳಿರ್ತಾವಲ್ವಾ, ಅದರಿಂದ ತಯಾರು ಮಾಡುವಂತ ಡೀಸೆಲ್ ಅದು. ಈ ಬಯೋಡೀಸೆಲ್ ಅನ್ನ ನಾವು ಈ ಡೀಸೆಲ್ ಜೊತೆಗೆ ಮಿಶ್ರಣ ಮಾಡಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಆಗ ಆ ಡೀಸೆಲ್ ಬಳಕೆ ಸ್ವಲ್ಪ ಕಡಿಮೆ ಆಗುತ್ತದೆ. ಅದೇ ರೀತಿ ಎಥೆನಾಲ್ ಎನ್ನುವಂಥದ್ದು ಏನಿದೆ ಅದನ್ನ ಪೆಟ್ರೋಲ್ ಜೊತೆ ಮಿಶ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಕಬ್ಬು ಸಿಗುತ್ತದಲ್ವಾ, ಅಥವಾ ಕೆಲವು ಸಸ್ಯಜನ್ಯ, ಇವುಗಳಿಂದ ಎಥೆನಾಲ್ ಅನ್ನು ತಯಾರಿ ಮಾಡ್ತಾರೆ. ಹೀಗೆ ಈ ಡೀಸೆಲ್, ಎಥೆನಾಲ್, ಬಯೋಗ್ಯಾಸ್ ಇವುಗಳೆಲ್ಲ ಜೈವಿಕ ಇಂಧನಗಳು. ಈ ಜೈವಿಕ ಇಂಧನಗಳನ್ನು ನಾವು ಬಳಕೆ ಮಾಡಬೇಕು. ಆಗ ಪೆಟ್ರೋಲಿಯಂನಂತಹ ವಸ್ತುಗಳನ್ನು ಬಳಕೆ ಮಾಡೋದು ಕಡಿಮೆ ಆಗುತ್ತದೆ. ಹೀಗೆ ಪರ್ಯಾಯವಾಗಿ ಮೊದಲು ಜೈವಿಕ ಬೆಳೆಗಳನ್ನು ಬೆಳೆಸಬೇಕು. ನಮ್ಮ ಜಮೀನುಗಳಲ್ಲಿ ಸುಮಾರು 150ಕ್ಕಿಂತಲೂ ಹೆಚ್ಚು ಜೈವಿಕ ಬೆಳೆಗಳಿವೆ. ಅಂದ್ರೆ ಜೈವಿಕ ಇಂಧನವನ್ನು ಕೊಡುವಂತಹ ಬೆಳೆಗಳು 150ರ ಆಸುಪಾಸು ಜೈವಿಕ ಇಂಧನಗಳನ್ನು ಕೊಡುವ ಬೆಳೆಗಳಿವೆ. ಇವುಗಳನ್ನು ಬೆಳೆಯುವುದರಿಂದ ಒಂದು ಕಡೆ ಇಂಧನವೂ ಸಿಗುತ್ತದೆ, ಮತ್ತೊಂದು ಕಡೆಗೆ ಈ ಜೈವಿಕ ಬೆಳೆಗಳು ಭೂಮಿಯನ್ನ ಕಾಪಾಡುತ್ತವೆ. ಅಂದ್ರೆ ಭೂಮಿಯ ಫಲವತ್ತತೆ ಕಾಪಾಡುತ್ತವೆ, ವಾಯುಮಾಲಿನ್ಯದಿಂದ ಮುಕ್ತಗೊಳಿಸ್ತವೆ. ಇದೆಲ್ಲ ಪ್ರಯೋಜನಗಳಿವೆ. ಆದ್ದರಿಂದ ಪರ್ಯಾಯ ಇಂಧನವನ್ನು ನಾವು ಬಳಕೆ ಮಾಡಬೇಕು. ಅದಕ್ಕಾಗಿ ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು. ಜಮೀನುಗಳು ಅದನ್ನ ಕೃಷಿಯೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಜಮೀನುಗಳಲ್ಲಿ, ತೋಟದ ಬದಿಗಳಲ್ಲಿ, ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ ಇದನ್ನು ಬೆಳಿಲಿಕ್ಕೆ ಸಾಧ್ಯವಾಗುತ್ತದೆ. ಹೊಂಗೆ ಮರದಂತವುಗಳು ಅದು ಬೆಟ್ಟ ಗುಡ್ಡಗಳಲ್ಲಿ ಬೆಳೆಯುವಂಥದ್ದು. ಹಾಗೆ ನೀರು ಹಾಕಬೇಕಾಗಿಲ್ಲ, ಮಳೆಗಾಲದಲ್ಲಿ ಬಿದ್ದ ನೀರೇ ಸಾಕಾಗುತ್ತದೆ, ಮತ್ತೆ ವರ್ಷ ಪೂರ್ತಿ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತವೆ. ಅದರ ಆ ಹೊಂಗೆ ಮರ ಅಂತ ಹೇಳಿದ್ರೆ ಅತ್ಯಂತ ತಂಪನ್ನ ಕೊಡುವಂಥದ್ದು, ಜೊತೆಗೆ ಅದರ ಹೊಂಗೆ ಬೀಜ ಏನಿರ್ತದೆ ಉತ್ತಮವಾದಂತಹ ಇಂಧನವನ್ನು ತಯಾರು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹೀಗೆ ಹಲವಾರು ರೀತಿಯ ಬೀಜಗಳಿಂದ ಇಂಧನವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಅದಕ್ಕೋಸ್ಕರ ಜೈವಿಕ ಬೆಳೆಗಳನ್ನು ಬೆಳೆಸಬೇಕು ನಾವು ಭೂಮಿಯಲ್ಲಿ. ಜೈವಿಕ ಇಂಧನ ಬಳಸುವುದೊಂದೇ ಭೂಮಿಯ ಉಳಿಸುವ ದಾರಿ.
ಈಗ ಜೈವಿಕ ಇಂಧನ ಬಳಸಿದ್ರೆ ಮಾತ್ರ ಭೂಮಿ ಉಳಿತದೆ. ಜೈವಿಕ ಇಂಧನ ಬಳಕೆಯಿಂದ ಇನ್ನೊಂದು ಪ್ರಯೋಜನ ಉಂಟು. ಏನು ಇನ್ನೊಂದು ಪ್ರಯೋಜನ? ವಾಯು ಮಾಲಿನ್ಯ ಕಡಿಮೆ ಆಗುತ್ತದೆ. ನಾವು ಬಳಕೆ ಮಾಡುವ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಏನೆಲ್ಲ ಇವೆ, ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಇತ್ಯಾದಿಗಳೆಲ್ಲ ಬರ್ತಾವಲ್ವಾ, ಇವುಗಳಿಂದ ವಾಯು ಮಾಲಿನ್ಯ ಇದೆ. ವಾಹನಗಳು ಓಡಾಡುವುದರಿಂದ ಅದರಿಂದ ಬರುವ ಹೊಗೆಯಿಂದ ವಾಯು ಮಾಲಿನ್ಯ ಇದೆ. ಹಾಗೆ ಕಲ್ಲಿದ್ದಲನ್ನು ಉರಿಸುವುದರಿಂದ ವಾಯು ಮಾಲಿನ್ಯ ಇದೆ. ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ನೀರಿಗೆ ಸೇರುವುದರಿಂದ ಜಲಮಾಲಿನ್ಯವಾಗುತ್ತದೆ. ಅನೇಕ ಸಮಸ್ಯೆಗಳಾಗುತ್ತವೆ ಜಲಚರಗಳಿಗೆ, ಪಕ್ಷಿಗಳಿಗೆ, ಆ ನೀರಿನ ಮುಖಾಂತರ ಮನುಷ್ಯರಿಗೆ ಎಲ್ಲ ತೊಂದರೆಗಳಾಗುತ್ತವೆ. ಆದರೆ ಜೈವಿಕ ಇಂಧನದಿಂದ ಇಂತಹ ಯಾವ ಮಾಲಿನ್ಯಗಳು ಇರೋದಿಲ್ಲ. ಜೈವಿಕ ಇಂಧನದಿಂದ ಎಷ್ಟು ಉಪಯೋಗ ಇದೆ ನೋಡಿ. ಹಾಗಿದ್ರೆ ಒಂದು ಕಡೆ ಈ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಜೈವಿಕ ಇಂಧನ ಬಳಕೆ ಮಾಡಿದ್ರೆ ಮುಗಿದು ಹೋಗುವ ಸಂಪನ್ಮೂಲಗಳು ಉಳ್ಕೊಳ್ತವೆ. ಅದರ ಜೊತೆಗೆ ಜೈವಿಕ ಇಂಧನಕ್ಕೋಸ್ಕರ ನಾವು ಬೆಳೆಗಳನ್ನು ಬೆಳೆಸ್ತೇವಲ್ವಾ, ಅದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುತ್ತದೆ, ಪರಿಸರ ಸಂರಕ್ಷಣೆ ಮಾಡುತ್ತದೆ. ಹೀಗೆ ಬೇರೆ ಬೇರೆ ಪ್ರಯೋಜನಗಳಿವೆ. ಒಟ್ಟಿನಲ್ಲಿ ಜೈವಿಕ ಇಂಧನ ಬಳಕೆ ಮಾಡಿದರೆ ಖಂಡಿತವಾಗ್ಲೂ ಭೂಮಿಯನ್ನು ನಾವು ಇನ್ನೂ ಲಕ್ಷಾಂತರ ವರ್ಷಗಳ ಕಾಲ ಸದೃಢವಾಗಿ ಉಳಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯ. ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಒಂದು ಶುಭ್ರ ಮತ್ತು ಸ್ವಚ್ಛ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ನಮ್ಮಿಂದ. ಹೀಗೆ ಜೈವಿಕ ಇಂಧನ ಬಳಸುವುದೇ ಭೂಮಿಯ ಉಳಿಸುವ ದಾರಿ. ಈಗ ನಾವು ಭೂಮಿ ಉಳಿಬೇಕಾದ್ರೆ ಅಂದ್ರೆ ಈಗ ಪರಿಸ್ಥಿತಿ ಹಾಗಿದೆ, ಭೂಮಿ ಮಾಲಿನ್ಯಗೊಂಡಿದೆ, ಅನೇಕ ತೊಂದರೆಗಳಾಗಿವೆ ಭೂಮಿಗೆ. ಈಗ ಸದ್ಯಕ್ಕೆ ನಾವು ಭೂಮಿಯನ್ನು ಉಳಿಸಬೇಕು ಅಂತ ಇದ್ರೆ ಜೈವಿಕ ಇಂಧನ ಬಳಸಲೇಬೇಕು. ಅದರ ಜೊತೆಗೆ ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಯುವ ದಾರಿ. ಅದರ ಜೊತೆಗೆ ಸಮತೋಲನದಲ್ಲಿ ಬದುಕಬೇಕು. ಸಮತೋಲನದಲ್ಲಿ ಅಂದ್ರೆ ಪ್ರಕೃತಿ ಜೊತೆ ನಾವು ಸಮತೋಲನ ಕಾಯ್ದುಕೊಳ್ಳಬೇಕು. ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳು, ಗಿಡ ಮರಗಳು ಇರಬೇಕು. ಒಂದ್ ವೇಳೆ ಮನುಷ್ಯ ನಾನೊಬ್ಬ ಮಾತ್ರ ಈ ಭೂಮಿಯಲ್ಲಿ ಇದ್ರೆ ಸಾಕು ಅಂತ ಹೇಳಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವಿಗಳು ಇರಬೇಕು. ಜಿಂಕೆಯೂ ಇರಬೇಕು, ಅದನ್ನು ತಿನ್ನುವ ಸಿಂಹವು ಹುಲಿಯೂ ಇರಬೇಕು, ಕೀಟಗಳು ಇರಬೇಕು, ಅದನ್ನು ತಿನ್ನುವ ಕಪ್ಪೆಗಳು ಇರಬೇಕು, ಕಪ್ಪೆಗಳನ್ನು ತಿನ್ನುವ ಹಾವುಗಳು ಇರಬೇಕು. ಹೀಗೆ ಪ್ರತಿಯೊಂದು ಜೀವಿಗಳಿದ್ದಾಗ ಮಾತ್ರ ಈ ಭೂಮಿ ಸಮತೋಲನದಲ್ಲಿ ಇರಲಿಕ್ಕೆ ಸಾಧ್ಯ. ಬಹುಶಃ ಯಾವುದೋ ಒಂದು ಜೀವಿಯಿಂದಾಗಿ ಯಾವುದೋ ಮನುಷ್ಯನನ್ನ ಬಿಟ್ಟು ಬೇರೆ ಜೀವಿಯಿಂದಾಗಿ ಇತರ ಜೀವಿಗಳು ಸರ್ವನಾಶ ಹೊಂದುವುದಿಲ್ಲ. ಒಂದು ವೇಳೆ ಯಾವುದಾದ್ರೂ ಜೀವಿಗಳು ಈ ಭೂಮಿಯಿಂದ ಕಣ್ಮರೆ ಆಗುತ್ತವೆ ಅಂತ ಹೇಳಿದ್ರೆ, ಯಾವುದಾದ್ರೂ ಗಿಡ ಮರಗಳು ಈ ಭೂಮಿಯಿಂದ ಕಣ್ಮರೆ ಆಗುತ್ತವೆ ಅಂತ ಹೇಳಿದ್ರೆ ಅದು ಮನುಷ್ಯನಿಂದ ಮಾತ್ರ. ಅದಕ್ಕೋಸ್ಕರ ಮನುಷ್ಯ ಈಗ ಮನಸ್ಸು ಮಾಡಬೇಕು. ಅವನು ಈ ಪ್ರಕೃತಿಯಲ್ಲಿರುವ ಎಲ್ಲ ಜೀವಿಗಳ ಜೊತೆಗೆ, ಅಂದ್ರೆ ಮೊದಲೇ ಹೇಳಿದಾಗೆ ಚರಾಚರ ಜೀವಿಗಳು, ಅವುಗಳ ಜೊತೆಗೆ ಸಮತೋಲನದಿಂದ ಬದುಕಬೇಕು. ಸಮತೋಲನದಿಂದ ಬದುಕಿದ್ರೆ ಮಾತ್ರ ಅವನ ಜೀವ ಉಳಿತದೆ. ಇಲ್ಲದ್ರೆ ಇದೇ ರೀತಿ ಅಸಮತೋಲನವಾಗುತ್ತಾ ಹೋದ್ರೆ ಒಂದಲ್ಲ ಒಂದು ದಿವಸ ಈ ಮನುಷ್ಯ ಕೂಡ ಭೂಮಿಯಿಂದ ಕಣ್ಮರೆಯಾಗುತ್ತಾನೆ. ಅದಕ್ಕೋಸ್ಕರ ಜೈವಿಕ ಇಂಧನ ಬಳಸಿದ್ರೆ ಭೂಮಿ ಉಳಿತದೆ. ಸಮತೋಲನದಿಂದ ಬದುಕಿದ್ರೆ ನಾವು ಉಳಿತೇವೆ. ಹಾಗೆ ಬದುಕಬೇಕು. ಜೈವಿಕ ಇಂಧನ ಜೀವಕ ಇಂಧನ ಎಂದೂ ಕರಗದ ಮೂಲಧನ. ಬರಡು ಬಂಗಾರ ಹಸಿರು ಹೊನ್ನೆ ಮುಗಿಯದ ದಾರಿಯ ಈ ಪಯಣ. ಜೈವಿಕ ಇಂಧನ ಜೀವಕ ಇಂಧನ. ಆದ್ದರಿಂದ ಜೈವಿಕ ಇಂಧನ ಏನೆಲ್ಲ ಇದೆ, ನಾನಾಗ್ಲೇ ಹೇಳಿದಂತಹ ವಸ್ತು, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ, ಇವುಗಳಿಂದ ತಯಾರು ಮಾಡಿದ ಇಂಧನಗಳು, ಪ್ರಾಣಿಗಳ ಆಗಿರ್ಬೋದು ಅಥವಾ ಸಸ್ಯಗಳಿಂದ ಆಗಿರ್ಬೋದು ತಯಾರು ಮಾಡಿದ ಇಂಧನಗಳು ಏನೆಲ್ಲ ಇವೆ, ಅದು ಎಂದೂ ಕರಗದ ಮೂಲಧನ. ಅದು ಮುಗಿದು ಹೋಗುವುದಿಲ್ಲ ನೋಡಿ ಯಾವತ್ತೂ. ಈಗ ಹೊಂಗೆ ಮರಗಳನ್ನು ಬೆಳೆಸಿದ್ರೆ ಅದು ಬೀಜಗಳನ್ನು ಕೊಡ್ತಾನೆ ಇರುತ್ತದೆ, ಅದರಿಂದ ಎಣ್ಣೆ ತೆಗಿತಾನೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೆ, ಮುಗಿಯೋದಿಲ್ಲ. ಅದೇ ರೀತಿ ಬೇರೆ ರೀತಿಯದು ಕೂಡ, ಕಬ್ಬು ಬೆಳೀತಾ ಹೋದ್ರೆ ಆ ಕಬ್ಬಿನಿಂದ ಬೇಕಾದಷ್ಟು ಎಥೆನಾಲ್ ಸಿಗುತ್ತದೆ, ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಈ 150 ಆಸುಪಾಸು ಬೆಳೆಗಳು, ಜೈವಿಕ ಇಂಧನ ಬೆಳೆಗಳೇನೆಲ್ಲ ಇವೆ, ಅವುಗಳು ಎಂದೂ ಕರಗದ ಮೂಲಧನಗಳು ನಮಗೆ. ಅದು ಮುಗಿದು ಹೋಗುವಂಥದ್ದಲ್ಲ, ಅದು ಸದಾ ಇರುವಂಥದ್ದು ನಮ್ಮ ಜೊತೆಗೆ. ಆದ್ದರಿಂದ ಈ ಜೈವಿಕ ಇಂಧನ ಎಂದೂ ಕರಗದ ಮೂಲಧನ. ನಾವೊಂದು ಬ್ಯಾಂಕಿನಲ್ಲಿ ಇಟ್ಟಂತಹ ಏನು ಠೇವಣಿ ಇಡ್ತೇವಲ್ಲ ಶಾಶ್ವತವಾಗಿ, ಅದರಿಂದ ಬರುವ ಕೆಲವರು ಇರ್ತಾರೆ, ಒಂದಷ್ಟು ಹಣವನ್ನ ಬ್ಯಾಂಕಿನಲ್ಲಿ ಹಾಕಿಡ್ತಾರೆ. ಅದಕ್ಕೆ ಬಡ್ಡಿ ಹಣ ಬರ್ತದಲ್ವ ತಿಂಗಳಿಗೆ, ಆ ಬಡ್ಡಿ ಹಣವನ್ನ ಮಾತ್ರ ತೆಗೆದು ಬದುಕುತ್ತಾ ಇರ್ತಾರೆ. ಅದರಲ್ಲಿ ಉಳಿದದ್ದು ಠೇವಣಿ ಹಾಗೇ ಇರ್ತದೆ. ಅದು ಮೂಲಧನ, ಅದು ಖಾಲಿ ಆಗೋದಿಲ್ಲ ಯಾವತ್ತು.
ಅದೇ ರೀತಿ ಜೈವಿಕ ಇಂಧನ ಕೂಡ ಅದು ಮೂಲಧನ, ಅದು ಖಾಲಿ ಆಗೋದಿಲ್ಲ. ಅದನ್ನು ಬಳಕೆ ಮಾಡಿದ್ರೆ ಈಗಲೂ ಮುಂದೆಯೂ ಎಷ್ಟೋ ವರ್ಷಗಳಾದರೂ ಕೂಡ ಶಾಶ್ವತವಾಗಿ ಇಂಧನ ಈ ಭೂಮಿಯಲ್ಲಿ ಉಳ್ಕೊಂಡು ಬಿಟ್ಟಿರ್ತದೆ. ಆ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳೇನುಂಟು ಅವುಗಳು ಕೂಡ ಉಳ್ಕೊಳ್ಳುತ್ತವೆ. ಜೊತೆಗೆ ಬರಡು ಬಂಗಾರ ಹಸಿರು ಹೊನ್ನೆ ಮುಗಿಯದ ದಾರಿಯ ಈ ಪಯಣ, ನಮ್ಮ ಜೀವದ ಪಯಣ ಅದು ಮುಗಿಯುವಂಥದ್ದಲ್ಲ, ಅದು ನಿತ್ಯ ನಿರಂತರ. ಜೀವಿ ಸಾಯಬಹುದು, ಆದರೆ ಜೀವ ಸಂಕುಲ ನಾಶವಾಗುವುದಿಲ್ಲ. ಯಾವುದೇ ಒಂದು ಜೀವಿ ಅದರ ಆಯುಸ್ಸು ಮುಗಿದ ಮೇಲೆ ಸತ್ತು ಹೋಗುತ್ತದೆ, ಆದರೆ ವರ್ಗದ ಜೀವಿಗಳು ಮುಂದುವರಿತಾ ಹೋಗ್ತವೆ. ಈಗ ಮನುಷ್ಯ, ಒಬ್ಬ ವ್ಯಕ್ತಿ ಅವನ ಆಯಸ್ಸು ಮುಗಿದ ಮೇಲೆ ಅವ ಸಾಯ್ತಾನೆ, ಆದರೆ ಮನುಷ್ಯ ಸಂತತಿ ಮುಂದುವರಿತಾ ಇರ್ತದೆ. ಹೀಗೆ ಈ ಜೀವಿಗಳ ಪಯಣ ಈ ಭೂಮಿಯಲ್ಲಿ ನಿರಂತರ. ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಜೀವಿಗಳು ಸೃಷ್ಟಿಯಾದವು ಅಂತ ನಾವು ಹೇಳಿದ್ದೇವೆ. ಭೂಮಿಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೆ ಮುಂದುವರಿಕೊಂಡು ಬಂದಿದೆ ಜೀವಿಗಳ ಪಯಣ, ಇದು ಮುಂದುವರಿತಾ ಇರುತ್ತದೆ. ಇಂತಹ ಪಯಣದಲ್ಲಿ ಈ ಜೈವಿಕ ಇಂಧನ ಎನ್ನುವಂಥದ್ದು ಏನಿದೆ, ಬರಡು ಭೂಮಿಯಲ್ಲೂ ಸಿಗುವ ಬಂಗಾರ ಇದ್ದ ಹಾಗೆ. ಅದರಲ್ಲೂ ಹಸಿರು ಹೊನ್ನೆ, ಈ ಇಂತಹ ಜೈವಿಕ ಇಂಧನಗಳು ಏನೆಲ್ಲ ಇವೆ ಅದು ಒಂದು ರೀತಿಯ ಬಂಗಾರ. ನಮ್ಮ ಈ ಮುಗಿಯದ ಜೀವದ ಪಯಣ ಏನಿದಿರುತ್ತದೆ ಇದರಲ್ಲಿ ಬಂಗಾರ ಇದ್ದ ಹಾಗೆ. ಆದ್ದರಿಂದ ಆ ಬಂಗಾರದಂತಹ ಜೈವಿಕ ಇಂಧನವನ್ನ ನಾವು ಬಳಕೆ ಮಾಡಬೇಕು. ಅದಕ್ಕೂ ಮೊದಲು ಜೈವಿಕ ಬೆಳೆಗಳನ್ನು ಬೆಳೆಸಬೇಕು, ಜೈವಿಕ ಬೆಳೆಗಳ ಹಸಿರನ್ನು ಒದಿಸಬೇಕು ಈ ಭೂಮಿಗೆ. ಈ ಭೂಮಿ ಆ ಜೈವಿಕ ಬೆಳೆಗಳಿಂದ ಕಂಗೊಳಿಸಿದಾಗ ಇಲ್ಲಿರುವ ಮಾಲಿನ್ಯಗಳೆಲ್ಲ ದೂರವಾಗುತ್ತವೆ, ಭೂಮಿಗೆ ಎದುರಾಗುವ ಕಂಟಕ ದೂರವಾಗುತ್ತದೆ. ಆನಂತರ ಆ ಜೈವಿಕ ಬೆಳೆಗಳಿಂದ ಇಂಧನವನ್ನು ಉತ್ಪಾದಿಸಿ ಇಲ್ಲಿ ಮುಗಿದು ಹೋಗುವ ಇಂಧನಗಳು ಏನುಂಟು ಅದನ್ನು ಉಳಿಸುವ ಕೆಲಸ ಮಾಡಬೇಕು. ಆದ್ದರಿಂದ ಸದ್ಯಕ್ಕೆ ಈ ಭೂಮಿಯಲ್ಲಿ ಇರುವ ಸಕಲ ಜೀವರಾಶಿಗಳು ಉಳ್ಕೊಳ್ಳಿಕ್ಕೆ, ಮನುಷ್ಯನೂ ಉಳ್ಕೊಳ್ಳಿಕ್ಕೆ ಮತ್ತು ಇಂಧನಗಳು ಉಳಿಬೇಕಾದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಅದು ಏನು ಅಂತ ಹೇಳಿದ್ರೆ ಜೈವಿಕ ಇಂಧನವನ್ನು ಬಳಕೆ ಮಾಡುವುದು, ಜೈವಿಕ ಬೆಳೆಗಳನ್ನು ಬೆಳೆಸುವುದು. ಎಲ್ಲಿಯ ತನಕ ಮನುಷ್ಯ ಜೈವಿಕ ಬೆಳೆಗಳನ್ನು ಬೆಳೆಸ್ತಾನೋ, ಜೈವಿಕ ಇಂಧನಗಳನ್ನು ಬಳಕೆ ಮಾಡುತ್ತಾನೋ, ಅಲ್ಲಿಯ ತನಕ ಭೂಮಿಗಾಗ್ಲಿ ಇಲ್ಲಿರುವ ಜೀವಿಗಳಿಗಾಗ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಅದಕ್ಕೆ ನಮ್ಮಲ್ಲಿರುವ ಸ್ವಾರ್ಥವನ್ನು ಬಿಡಬೇಕು, ನಿಸ್ವಾರ್ಥದಿಂದ ಬದುಕಬೇಕು, ಹಣದ ಆಸೆ ಅತಿ ಆಸೆ ಎಲ್ಲವನ್ನ ತ್ಯಜಿಸಬೇಕು, ಸರಳವಾಗಿ ಪ್ರಕೃತಿಯ ಜೊತೆ ಬೆರೆತು ಬದುಕುವಂತ ಆಗಬೇಕು. ಆ ಮೂಲಕ ಪ್ರಕೃತಿಯನ್ನು ಉಳಿಸಬೇಕು. ಈ ರೀತಿ ಜೈವಿಕ ಇಂಧನವನ್ನು ಬಳಸ್ತಾ ಆ ಮೂಲಕ ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಭೂಮಿಯನ್ನು ಉಳಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವಂತಹ ಆಶಯವನ್ನು ಈ ಜೀವಕ್ಕೆ ಇಂಧನ ಪದ್ಯ ಒಳಗೊಂಡಿರುವಂಥದ್ದು. ಇದರೊಂದಿಗೆ ಈ ಪದ್ಯಪಾಠ ಮುಕ್ತಾಯವಾಯಿತು. ಮುಂದಿನ ಇನ್ನೊಂದು ಪದ್ಯ ಪಾಠದೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಧನ್ಯವಾದಗಳು. Don't forget to like our video and subscribe our YouTube channel for all the updates.